ಗ್ರೀನ್ ಪೀಸು, ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಇದು ಬಾಣಲಿಲಿ ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಫಸ್ಟು ಆಲೂಗಡ್ಡೆನ ಬಿಸಿ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಬಿಸಿ ಮಾಡೋಣ. ಆಲೂಗಡ್ಡೆ ಬಟಾಣಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನಾನು ಬಟಾಣಿ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ರುಬ್ಬಕ್ಕೆ ತಗೊಳ್ಳಿ. ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಪುದೀನ, ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡು ರುಬ್ಕೊಳ್ಳಿ. ಇದು ಸಾಲು ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇಷ್ಟು ಬೆಂದಾದ್ಮೇಲೆ ಬಟಾಣಿ ಕಾಳು ಹಾಕಬೇಕು. ಬಟಾಣಿ ಕಾಳು ಹಾಕಿ ಇದು ಫ್ರೈ ಮಾಡಿ. ಈಗ ಬಾಣಲಿಲಿ ಎಣ್ಣೆ 1 ಸ್ಪೂನು ತಗೊಳ್ಳಿ. ಅದು ಬಿಸಿ ಆದಮೇಲೆ ಒಗ್ಗರಣೆಗೆ ಮೆಂತ್ಯ, ಜೀರಿಗೆ, ಈರುಳ್ಳಿ, ಟೊಮೆಟೊ, ಕರಿಬೇವು ಎಲ್ಲ ಇಟ್ಕೊಂಡಿದ್ದೀನಿ. ಮೆಂತ್ಯ ಹಾಕಿ, ಜೀರಿಗೆ ಹಾಕಿ, ಮತ್ತು ಕರಿಬೇವು ಹಾಕಿ, ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಈಗ ಈರುಳ್ಳಿ ಎಲ್ಲ ಕೆಂಪಾಗಿದೆ, ಈ ಥರ ಹಾಕಬೇಕು. ಆಮೇಲೆ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕಿದ್ಮೇಲೆ ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕಿ, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಬೇಯಿ. ಈಗ ಸ್ವಲ್ಪ ಧನಿಯಾ ಪುಡಿ ಹಾಕಾದ್ಮೇಲೆ ಫ್ರೈ ಆದಮೇಲೆ ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕಿ. ಮಸಾಲೆ ಇದು ಬೇಯಲಿ ಒಂದು ಸ್ವಲ್ಪ. ಈಗ ಇದು ಬೆಂದಿದೆ. ಈಗ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಬಟಾಣಿ ಕಾಳು ಪಲ್ಯ ರೆಡಿ. ಆಲೂಗಡ್ಡೆ ಬಟಾಣಿ ಪಲ್ಯ ರೆಡಿ.